ಕನ್ನಡದ ಹಿರಿಯ ನಟ ನವರಸ ನಾಯಕ ಜಗ್ಗೇಶ್ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡುತ್ತಾ ಭಾವುಕರಾಗಿದ್ದಾರೆ. ಕನ್ನಡ ಚಿತ್ರರಂಗದ ಭವಿಷ್ಯದ ಬಗ್ಗೆ ಮಾತನಾಡಿದ ನವರಸ ನಾಯಕ ಜಗ್ಗೇಶ್ ಅವರು ಆತಂಕವನ್ನು ಹೊರಹಾಕಿದ್ದಾರೆ. ಕನ್ನಡ ಚಿತ್ರರಂಗದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಹೇಳಿಕೊಂಡ ನಟ ನವರಸ ನಾಯಕ ಜಗ್ಗೇಶ್ ಅವರು ಕಣ್ಣೀರು ಹಾಕಿದ್ದಾರೆ. ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿರುವ ನವರಸ ನಾಯಕ ಜಗ್ಗೇಶ್ ಅವರು ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಈಗಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ಒಮ್ಮೆಲೆ ಭಾವುಕರಾಗಿದ್ದಾರೆ. ಹಾಗಾದರೆ ನಟ ಜಗ್ಗೇಶ್ ಅವರು ಭಾವುಕರಾಗಿದ್ದು ಯಾಕೆ ಮತ್ತು ಕನ್ನಡ ಚಿತ್ರರಂಗದ ಬಗ್ಗೆ ನಟ ಜಗ್ಗೇಶ್ ಅವರು ಆತಂಕವನ್ನು ಹೊರಹಾಕಲು ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು 3-4 ಇಯರ್ಸ್ ಇಂದ ಡಿಸಾಸ್ಟರ್ ಆಯ್ತು. ಒಳ್ಳೆ ಪಿಕ್ಚರ್ ಮಾಡ್ತಿದ್ದಾರೆ ಎಲ್ಲರೂ, ಯಾವುದು ಕೆಟ್ಟ ಪಿಕ್ಚರ್ ಯಾರು ಮಾಡ್ತಿಲ್ಲ. ಆಮೇಲೆ ಪೇಪರ್ಗಳು ಆ್ಯಡ್ ಕೊಡ್ತಾರೆ, ಟಿವಿ ಆ್ಯಡ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಎಲ್ಲಿ ಬಂದಾಗ ಜನವೇ ಇಲ್ಲ ಅಂದಾಗ ಯಾಕೆ ಈ ತರ ಆಯ್ತು? ಏನಪ್ಪಾ ಕನ್ನಡನೇ ಹೆಂಗೆ ಅಂತ ಅಂದ್ರೆ ಇಲ್ಲ, ಸತ್ಯವಾಗ ಅಲ್ಲ. ಏನ್ ಆಗ್ತಾ ಇದೆ ಇಂಡಸ್ಟ್ರಿಗೆ, ನಾವು ಹೆಂಗ್ ಸಿನಿಮಾ ಮಾಡೋದು, ಯಾಕೆ ಜನ ಬರ್ತಿಲ್ಲ ಅಂತ. ಕನ್ನಡ ಚಿತ್ರರಂಗದ ಬಗ್ಗೆ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಮಾತನಾಡಿದ ನವರಸ ನಾಯಕ ಜಗ್ಗೇಶ್ ಅವರು ಕನ್ನಡ ಚಿತ್ರರಂಗದ ಈಗಿನ ಪರಿಸ್ಥಿತಿ ದಯನೀಯವಾಗಿದೆ ಎಂದು ಹೇಳಿದ್ದಾರೆ. ಹೌದು, ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡಿದ ನವರಸ ನಾಯಕ ಜಗ್ಗೇಶ್ ಅವರು ಎಲ್ಲರೂ ಕೂಡ ಒಳ್ಳೆಯ ಸಿನಿಮಾಗಳನ್ನೇ ಮಾಡುತ್ತಾರೆ ಮತ್ತು ಯಾರು ಕೂಡ ಕೆಟ್ಟ ಸಿನಿಮಾಗಳನ್ನ ಮಾಡಬೇಕು ಎಂದು ಚಿತ್ರರಂಗಕ್ಕೆ ಬರುವುದಿಲ್ಲ. ತಾವು ಮಾಡಿರುವ ಚಿತ್ರ ಜನರಿಗೆ ಇಷ್ಟ ಆಗಬೇಕು ಅನ್ನುವ ಕಾರಣದಿಂದ ಒಳ್ಳೆಯ ಪ್ರಚಾರವನ್ನು ಕೂಡ ಮಾಡುತ್ತಾರೆ. ಟಿವಿ ಪೇಪರ್ಗಳಲ್ಲಿ ಜಾಹೀರಾತನ್ನು ಕೂಡ ಕೊಡುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಚಿತ್ರವನ್ನು ನೋಡಲು ಚಿತ್ರಮಂದಿರಕ್ಕೆ ಬರುತ್ತಿಲ್ಲ. ಯಾಕೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಪರಿಸ್ಥಿತಿ ಬಂದಿದೆ? ಕನ್ನಡ ಚಿತ್ರರಂಗವೇ ಹೀಗೆ ಅಂದರೆ ಅದು ಖಂಡಿತ ಸುಳ್ಳು. ಕನ್ನಡ ಚಿತ್ರರಂಗಕ್ಕೆ ಏನಾಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ಯಾರು ಕೂಡ ಚಿತ್ರವನ್ನ ಮಾಡಲು ಬಯಸುವುದಿಲ್ಲ ಎಂದು ಬೇಸರವನ್ನ ಹಾಕುತ್ತಾ ಕಣ್ಣೀರು ಹಾಕಿದ್ದಾರೆ ನಟ ಜಗ್ಗೇಶ್ ಅವರು. ಇನ್ನು ನಟ ಅಕ್ಷಯ್ ಕುಮಾರ್ ಅವರು ನಟನೆ ಮಾಡಿರುವ ಸಾಲು ಚಿತ್ರಗಳು ಸೋತಿವೆ. ನಿರ್ಮಾಪಕರು ಕೋಟಿ ಹಣವನ್ನ ನಷ್ಟ ಮಾಡಿಕೊಂಡಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನ ನೋಡಿದರೆ ಇಡೀ ಭಾರತದಲ್ಲಿ ಸಿನಿಮಾ ಅನ್ನೋದು ಸತ್ತು ಹೋಗುತ್ತಿದೆ ಎಂದು ಬೇಸರವನ್ನ ಹೊರಹಾಕಿದ್ದಾರೆ ನಟ ಜಗ್ಗೇಶ್ ಅವರು. ಅಕ್ಷಯ್ ಕುಮಾರ್ದು ಕೋಟ್ಯಾಂತರ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿದ್ದಾರೆ, ಅವರು ಡಿಸಾಸ್ಟರ್ ಆಗಿದೆ. ಎಂಟೈರ್ ಇಂಡಿಯಾ ಸಿನಿಮಾ ಇಸ್ ವಾಶ್ ಔಟ್. ಈಗ ಏನ್ ಬಂದಿದೆ ಅಂದ್ರೆ, ಸಿನಿಮಾ ಅಂದ್ರೆ ಒಂದು 200 ಕೋಟಿ ರೂಪಾಯಿ ಹಾಕಿ ಯಾರು ಸಿನಿಮಾ ಮಾಡ್ತಾರೆ ಅದು ಸಿನಿಮಾ. ಯಾರು ಒಂದು ಒಳ್ಳೆ ಕಥೆ ಮಾಡಿ ಒಂದು ಸಣ್ಣ ಪಿಕ್ಚರ್ ಮಾಡ್ತಾರೆ ಅದು ಸಿನಿಮಾ. ಯಾವ ನಿರ್ಮಾಪಕ 200 ಕೋಟಿ ಹಣವನ್ನ ಹಾಕಿ ಸಿನಿಮಾವನ್ನ ಮಾಡುತ್ತಾನೋ ಅವರ ಸಿನಿಮಾಗಳು ಮಾತ್ರ ಚಿತ್ರರಂಗದಲ್ಲಿ ಸಾಕಷ್ಟು ಓಡುತ್ತಿದೆ. ಇಂತಹ ಪರಿಸ್ಥಿತಿ ನಿರ್ಮಾಣವಾದರೆ ಉಳಿದವರು ಬದುಕುವುದು ಹೇಗೆ ಎಂದು ಭಾವುಕರಾಗಿದ್ದಾರೆ ನಟ ಜಗ್ಗೇಶ್ ಅವರು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಸಿನಿಮಾಗಳ ಬಗ್ಗೆ ವಿಮರ್ಶೆ ಮಾಡುವವರ ಬಗ್ಗೆ ಮಾತನಾಡಿದ ನಟ ಜಗ್ಗೇಶ್ ಅವರು, ನಮ್ಮ ಬಾಂಧವರೇ ಸಿನಿಮಾ ಬಿಡುಗಡೆ ಆದಾಗ ಇದೊಂದು ಕೆಟ್ಟ ಸಿನಿಮಾ, ದರಿದ್ರ ಸಿನಿಮಾ, ಇದನ್ನು ನೋಡುವುದು ವೇಸ್ಟ್ ಎಂದು ಹೇಳುತ್ತಾರೆ. ಕೆಟ್ಟ ರೀತಿಯಲ್ಲಿ ಸಿನಿಮಾವನ್ನು ವಿಮರ್ಶೆ ಮಾಡುತ್ತಾ ಬೇರೆಯವರ ಜೀವನವನ್ನ ಹಾಳು ಮಾಡುತ್ತಿದ್ದಾರೆ. ನಾನು ಯಾರನ್ನು ಕೂಡ ಟೀಕೆ ಮಾಡುವುದಿಲ್ಲ, ನನಗೆ ಜೀವನ ಕೊಟ್ಟಿರುವುದು ಸಿನಿಮಾ ಎಂದು ಹೇಳುತ್ತಾ ಬೇಸರವನ್ನ ಹೊರಹಾಕಿ ಭಾವುಕರಾಗಿದ್ದಾರೆ ನಟ ಜಗ್ಗೇಶ್ ಅವರು. ನನ್ನ ಅಣ್ಣ ತಮ್ಮದಿರು, ನನ್ನ ಒಡ ಹುಟ್ಟದವರು ಎಲ್ಲರೂ ಪಾಪ ಪಿಕ್ಚರ್ ರಿಲೀಸ್ ಆದಾಗ ಇದೊಂದು ದರಿದ್ರ ಪಿಕ್ಚರು, ಇದೊಂದು ಕಿತ್ತೋಗಿರೋ ಪಿಕ್ಚರು, ಇದನ್ನ ನೋಡೋದು ವೇಸ್ಟು ಅಂತ ತಮ್ಮ ಶ್ರಮವನ್ನ ಹಾಕಿ ಇನ್ನೊಬ್ಬರು ಲೈಫ್ನ ಹಾಳು ಮಾಡ್ತಾರೆ. ಅದನ್ನು ನೋಡಿ ಬರುವಂತ ಜನರು ಇದ್ದಾರೆ ಈ ಕಾಲದಲ್ಲಿ. ಎಲ್ಲರೂ ಚೆನ್ನಾಗಿರ್ಲಿ ಅಷ್ಟೇ, ನಾವು ಯಾರಿಗೂ ಕೆಟ್ಟದ್ ಬಯಸೋದು ಬೇಡ. ಯಾರು ನೀವು ಬೈದ್ರು ದುಡ್ಡು ಬಂದು ಊಟ ಮಾಡ್ತೀರಿ ಅಂದ್ರೆ ಬಿಕಾಸ್ ಆಫ್ ಸಿನಿಮಾ. ನಿಮಗೆ ಬೇಜಾರಾಗಿ ನನಗೆ ಸಮಯವೇ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಸೀನ್ ನೋಡ್ತೀರಿ, ದಟ್ ಈಸ್ ಮೈ ಸಿನಿಮಾ. ನಾನು ಸ್ವಲ್ಪ ಭಾವುಕನಾದೆ. ಯಾಕೆ ಅಂದ್ರೆ ನನ್ನ ಅಣು ರೇಣು ತೃಣಕಾಷ್ಟ, ನನ್ನ ಬದುಕು, ನನ್ನ ಕನಸು, ನನ್ನ ಬಟ್ಟೆ, ನನ್ನ ಊಟ ಸಿನಿಮಾ ಕೊಟ್ಟಿದ್ದು ನನಗೆ. ಹಾಗಾಗಿ ನಾನು ಸಿನಿಮಾನ ತಾಯಿ ತರ ಪ್ರೀತಿಸ್ತೀನಿ.